ಸ್ಕ್ರಬ್ ಮಾಡ್ತಿದ್ದಾಳೆ. ಟ್ಯಾನ್ ಆಗಿದ್ದಾರೆ. ಟ್ಯಾನ್ ಬೇರೆ ಕೇಳು. ನಿಮ್ಗೆ ಮುತ್ತು ಮಿಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ವೀನಕ್ಕ. ಎವಿಟನ ಬರ್ಡೇ ಕೇಕ್ ಇಲ್ಲೇ ತಂದೇವೆ. ಸಮುದ್ರ ನೋಡಿಕೊಂಡು ಕಟ್ ಮಾಡಿ ತಿನ್ನುವ ಅಂತಿಲ್ಲ ಅಂದ್ರೆ ಎಲ್ಲಿ ಮಗ ಬಾತ್ರೂಮ್ ಹೋಗ್ಲಿಕ್ಕೆ. ಇವತ್ತು ವಾಟರ್ ದೋಸೆ ಆಯ್ತಾ? ಏನದು ಪಗರ್ ಇದೆ ಸ್ವರ. ಈ ವ್ಲಾಗ್ ಅನ್ನು ಸೊ ಅದರಿಂದ ಈಗ ನಾನು ಹಾಕುದಿಲ್ಲ. ಇನ್ನು ತೆಂಗಿನಕಾಯಿ ತೆಗಿಲಿಕ್ಕೆ ಹೋಗುವ ನಾವು ಊರಿಗೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀರ್ ದೋಸೆ, ಬ್ರೇಕ್ಫಾಸ್ಟ್ಗೆ ನೀರ್ ದೋಸೆ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಟೈಮ್ ಆಯ್ತಾ ಕಾವಲಿಯಲ್ಲಿ. ಮುಂಚೊಮ್ಮೆ ಮಾಡಿದೆ, ಅದು ಅಂಟಿದು ಏಳಲೇ ಅಲ್ಲ, ಮತ್ತೆ ಮನಸ್ಸು ಕಡ್ದೋಯ್ತು ನೀರ್ ದೋಸೆ ಮಾಡ್ಲಿಕ್ಕೆ, ಮಾಡ್ಲೇ ಅಲ್ಲ. ಈ ಕಾವಲಿ ನಾನು ಉಡುಪಿಯಿಂದ ತಂದದ್ದು. ಸೊ ಅದ್ರ ಕಾವಲಿಯಲ್ಲಿ ಒಮ್ಮೆ ಮಾಡಿದೆ, ಒಂದು ದೋಸೆ ಎದ್ದಿತ್ತು, ಭಾರಿ ಖುಷಿ ಆಯ್ತು. ಆ ಖುಷಿಯಲ್ಲಿ ನನ್ನ ಗಂಡ ಬೇಗ ತಿಂದ್ರು ಒಂದು ದೋಸೆ. ಎರಡನೇ ದೋಸೆ ಮಾಡ್ಲಿಕ್ಕೆ ಹೋಗುವಾಗ ಏಳಲೇ ಅಲ್ಲ. ಎಂತ ಸಿಂಪಲ್ ಟಿಪ್ ಅಂದ್ರೆ, ಐರಿಸ್ ಅಕ್ಕ ಇದ್ದಾರಲ್ಲ ಉಡುಪಿಯಲ್ಲಿ, ನಾವು ಹೋಗಿದ್ದೇವೆ ವೆಕೇಶನ್ಗೆ ಅವರ ಮನೆಗೆ. ಅವರೊಟ್ಟಿಗೆ ಹೋಗಿ ತಕೊಂಡದ್ದು ಈ ಕಾವಲಿಯನ್ನು. ಸೊ ಅವರು ಹೇಳಿದ್ರು ನಂಗೆ ಎಳ್ಳು ಎಣ್ಣೆ ಯೂಸ್ ಮಾಡಿದ್ರೆ ದೋಸೆ ಹೇಳ್ತದೆ ಅಂತೇಳಿ. ಸೊ ಮೊನ್ನೆ ಸಹ ಯೂಸ್ ಮಾಡಿದೆ, ಬಟ್ ಈ ಸರ್ತಿ ಎಂತ ಮಾಡಿದೆ, ಎಳ್ಳು ಎಣ್ಣೆ ಜೊತೆ ನೀರುಳ್ಳಿ ಹಾಕಿ ಒಳ್ಳೆ ಸೀಸನಿಂಗ್ ಮಾಡಿದೆ ತವವನ್ನು. ಎಣ್ಣೆ ಹಾಕ್ತೇವಲ್ಲ ನಾವು, ಸ್ಪೂನಲ್ಲೆಲ್ಲ ಹಾಕ್ತೇವಲ್ಲ, ನೀರುಳ್ಳಿಯಲ್ಲೇ ಡಿಪ್ ಮಾಡಿ ಹಾಕಿದೆ. ಒಳ್ಳೆ ಎದ್ದಿತ್ತು ದೋಸೆ, ಖುಷಿ ಆಯ್ತು. ಆದ್ರೆ ಗಂಡ ಎಲ್ಲ ಇವತ್ತು ದೋಸೆ ತಿನ್ಲಿಕ್ಕೆ, ನಾವೇ ಮೂವರು ಬ್ಯಾಟಿಂಗ್ ಮಾಡ್ಲಿಕ್ಕೆ. ದೋಸೆ ರೆಡಿ. ಇದಕ್ಕೆ ಹಾಕಿದ್ರೆ ಆಯ್ತು. ನಾನೇನು ದೊಡ್ಡ ಎಕ್ಸ್ಪೀರಿಯನ್ಸ್ಡ್ ಕುಕ್, ತುಂಬ ಸದಿಯೋಸೆ ನಾನು ಅಡಿಗೆ ಮಾಡಿಕೊಂಡು ಬರ್ತೇನೆ ಅಂತ ಹೇಳುದಿಲ್ಲ. ಇದೊಂದು ಸಿಂಪಲ್ ಟಿಪ್. ನನಗೆ ಅದು ಫಸ್ಟ್ ಟೈಮ್ ಹೇಳಲಿಲ್ಲ, ಅದಕ್ಕೆ ಸೆಕೆಂಡ್ ಟೈಮ್ ಹೇಗೆ ದೋಸೆ ಎದ್ದಿತ್ತು ಅಂತೇಳಿ ಒಂದು ಸಿಂಪಲ್ ಟಿಪ್ ಕೊಟ್ಟದು. ಎಳ್ಳು ಎಣ್ಣೆ ಯೂಸ್ ಮಾಡಿ, ಮತ್ತೆ ಎಣ್ಣೆ ಹಾಕುವಾಗ ನೀರುಳ್ಳಿಯನ್ನು ಯೂಸ್ ಮಾಡಿ ಟ್ರೈ ಮಾಡಿ. ಮತ್ತೆ ವೀನಕ್ಕ ಹೇಳ್ತಿದ್ರು ತವನ್ನು ಯೂಸ್ ಮಾಡಿಕೊಂಡೇ ಇದ್ರೆ ದೋಸೆ ಹೇಳ್ತದೆ ಅಂತೇಳಿ. ಸೊ ಇವತ್ತು ಮನಸ್ಸು ಗಟ್ಟಿ, ಸಾಗು ದೋಸೆ ಮಾಡ್ಲಿಕ್ಕೆ ಹೋದದ್ದು. ಸಾಗು ಅನ್ಸಿ ಇಟ್ಟಿದ್ದೆ ನಾನು ನೆನೆಸಿ, ಆದರೆ ಸಾಗು ಹಾಕಲಿಲ್ಲ. ಒಮ್ಮೆ ಟ್ರೈ ಮಾಡುವ ದೋಸೆ ಹೇಳ್ತದ ಇಲ್ಲ ಅಂತೇಳಿ ನೀರು ದೋಸೆ ಮಾಡಿದ್ದು, ಪುಣ್ಯಕ್ಕೆ ಎದ್ದಿತ್ತು. ಇವತ್ತು ವಾಟರ್ ದೋಸೆ ಆಯ್ತಾ? ಏನದು ಪಗರ್ ಇದೆ ಸ್ವರ. ಯಾವ ದೋಸೆ ಮಗ ಇದು? ಟ್ರಯಾಂಗಲ್ ದೋಸೆಯಾ? ಒಳ್ಳೆ ಉಂಟಾ? ನೋಡಿ ಕೊಕ್ಕೋ ಬಂದದ್ದು. ಪ್ಲೀಸ್ ಮುಟ್ಬೇಡ, ಎಕ್ವೇರಿಯಂಗೆ ಎಣ್ಣೆ ಬಸ್ ಆಗ್ತದೆ. ಕಡೆಗೆ ಹಾಕ್ತೀಯ ನಾನು? ಪಾಪಯ್ಯ ಬೇಡ ಮಗ, ಬೇಡ ಬೇಡ ಬೇಡ. ಕೊಕ್ಕೋ ಕೊಕ್ಕೋ ಪ್ರೀತಿಯಿಂದ ಕರಿಬೇಕು ನೋಡಿ, ಪ್ರೀತಿಯಿಂದ ಕರೆದ್ರೆ ಬರ್ತಾನವ ನೋಡಿ. ನೋಡಿ ಅವನ್ ಮೀನ್ ತಿಂತಾನ? ಅವನ್ ಮೀನ್ ತಿನ್ನುದ, ಅವನೇ ಮೀನಂತೆ. ಈಗ ನಾನು ಟಿಪ್ ಕೊಟ್ಟೆ ಅಲ್ಲ, ಇದು ಕಾವಲಿಯಲ್ಲಿ ಮಾಡುದಾದ್ರೆ ಖಾಲಿ ಆಯ್ತಾ. ನಾನ್ ಸ್ಟಿಕ್ ಎಲ್ಲ ಸೂಪರ್ ಉಂಟಾ ದೋಸೆ. ಹುಳಿ ಹಾಕ್ಲಿಲ್ಲ ಮಾರಯ್ಯ. ಇದು ದೋಸೆ ಕಾವಲಿಯಲ್ಲಿ ಮಾಡುದಾದ್ರೆ ಖಾಲಿ, ನಾನ್ ಸ್ಟಿಕ್ ಅಲ್ಲಾದ್ರೆ ಈಸಿಲಿ ಹೇಳ್ತದಲ್ಲ. ನಾನ್ ಸ್ಟಿಕ್ ಅಲ್ಲಿ ತುಂಬಾ ಜನ ನಾನ್ ಸ್ಟಿಕ್ ಅಲ್ಲಿ ಸಹ ಮಾಡ್ತಾರೆ ನೀರ್ ದೋಸೆ, ಅದು ಈಸಿಲಿ ಹೇಳ್ತದೆ. ಕಾವಲಿಯಲ್ಲಿ ಮಾಡುದು ಚಾಲೆಂಜ್, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್, ಹೇಳುದು ಬೇಡ. ಕಾವಲಿಯಲ್ಲಿ ಮಾಡಿದ ದೋಸೆಯ ಟೇಸ್ಟ್ ಟೂ ಗುಡ್. ನಾವು ಹೋಟೆಲ್ಗೆ ಹೋಗಿ ತಿಂದ್ರೆ ಒಂದು 400-500 ರೂಪಾಯಿ ಖರ್ಚಾಗ್ತದಲ್ಲ, ಅದಕ್ಕಿಂತ ಕಾವಲಿ ತಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅದು ತುಂಬ ವರ್ಷ ಬರ್ತದೆ. ಒಂದು ಎಷ್ಟು 400 ರುಪೀಸ್, ಸೀಸನ್ಡ್ ಕಾವಲಿಗೆ 400 ರುಪೀಸ್. ಈಗ ತುಂಬ ಚೀಪ್ ಆಗಿದೆ. ಸೊ ತಂದು ಯೂಸ್ ಮಾಡಿದ್ರಂತೂ ಉತ್ತಮ, ಹೆಲ್ತಿಗೆ ಸಹ ಒಳ್ಳೆ. ನಾನ್ ಸ್ಟಿಕ್ಕಿಂತ ಕಾವಲಿ ಒಳ್ಳೆ ಅಲ್ಲ. ಸೊ ತಂದು ಯೂಸ್ ಮಾಡಿ. ಕಷ್ಟ, ಚಾಲೆಂಜ್, ಮೇಂಟೆನೆನ್ಸ್ ಎಲ್ಲ ದೊಡ್ಡ ಕಷ್ಟ. ತೊಳೆದೆಲ್ಲ ಆದ ಮೇಲೆ ಒಳ್ಳೆ ಅದನ್ನು ಒರೆಸಿ ಎಳ್ಳು ಎಣ್ಣೆ ಹಾಕಿ ಇಡಬೇಕು. ನಾನು ಎಳ್ಳು ಎಣ್ಣೆ ಯೂಸ್ ಮಾಡೋದು. ಒಮ್ಮೆ ನಿಮ್ಮ ಪ್ಯಾನ್ ಒಳ್ಳೆ ಎಕ್ಸ್ಪರ್ಟ್ ಆದ ಮೇಲೆ ನಿಮ್ಗೆ ಯಾವ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಬಟ್ ಇನಿಷಿಯಲಿ ನೀವು ತಂದಾಗ ಟೈಮಲ್ಲಿ ಹೆಚ್ಚಾಗಿ ಎಳ್ಳು ಎಣ್ಣೆ ಯೂಸ್ ಮಾಡಿ. ಇದು ನನಗೆ ಐರಿಸ್ ಅಕ್ಕ ಹೇಳಿಕೊಟ್ಟದು. ಎಳ್ಳು ಎಣ್ಣೆ ಯೂಸ್ ಮಾಡಿ ವಾಶ್ ಮಾಡಿ ಆದ ಮೇಲೆ ಒರೆಸಿ ಎಳ್ಳು ಎಣ್ಣೆ ಹಾಕಿ ಇಡಿ. ಮತ್ತು ಯಾವಾಗ ನಿಮಗೆ ಕಾವಲಿ ಯೂಸ್ ಮಾಡಲಿಕ್ಕೆ ಬೇಕು ಪುನಃ ಸ್ವಲ್ಪ ತೊಳೆದು ಮತ್ತೆ ಯೂಸ್ ಮಾಡಿ.
ನಮ್ಮ ಚರ್ಚಲ್ಲಿ ಸ್ಟಿಲ್ ಫೋಟೋ ಕಾಂಪಿಟೇಷನ್ ಉಂಟು. ಸ್ಟಿಲ್ ಫೋಟೋ ಅಂದರೆ ಯಾವುದಾದ್ರು ಸಹ ಬೈಬಲ್ ಕ್ಯಾರೆಕ್ಟರ್ದು ಡ್ರೆಸ್ ಎಲ್ಲ ಮಾಡಿ ಆ ಸಿಚುವೇಶನ್ ಕ್ರಿಯೇಟ್ ಮಾಡಿ ಫೋಟೋ ತೆಗೆದು ಕಲಿಸ್ಲಿಕ್ಕೆ, ಮತ್ತು ಅದರಲ್ಲಿ ಅವ್ರು ಸಿಲೆಕ್ಟ್ ಮಾಡ್ತಾರೆ ಯಾರ್ದು ಬೆಸ್ಟ್ ಉಂಟು ಅವರು ವಿನ್ನರ್. ಸೊ ಅದು ಕಾಂಪಿಟೇಷನ್ ಉಂಟು. ಸೊ ಕಿಯಾರಾಗೆ ಸಹ ಒಂದು ಕ್ಯಾರೆಕ್ಟರ್ ನಾನು ನೆನೆಸಿ ಇಟ್ಟಿದ್ದೇನೆ. ಸೊ ಅದಕ್ಕೋಸ್ಕರ ಡ್ರೆಸ್ ತರಲಿಕ್ಕೆ ಹೋಗಿದ್ದೆ. ಸೊ ಡ್ರೆಸ್ ತರುವಾಗ ಸ್ವಲ್ಪ ಶಾಪಿಂಗ್ ಮಾಡಿ ಬಂದೆ. ಜಸ್ಟ್ ನಮ್ಮ ಲೆಕ್ಕದಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಯಾಕಂದರೆ ಹಸ್ಬೆಂಡ್ಗಂತೂ ಟೈಮ್ ಇಲ್ಲ, ಬೆಳಿಗ್ಗೆ ಹೋದರೆ ಸಂಜೆ ಬರೋದು. ಸೊ ಅವರಿಗೆ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆಲ್ಲ. ಸೊ ನಾನೇ ಹೋಗಿ ಒಂದು ಡ್ರೆಸ್ ಅಂದಾಜು ಪ್ರಕಾರ ತಗೊಂಡು ಬಂದೆ ಅವಳಿಗೆ. ಎಂಥ ಕ್ಯಾರೆಕ್ಟರ್, ಎಲ್ಲಿ ಹೋಗ್ತೇವೆ ಅದೆಲ್ಲ ನಾನು ಕಾಂಪಿಟೇಷನ್ಗೆ ಸಬ್ಮಿಟ್ ಮಾಡಿ ಆದ ಮೇಲೆ ಆ ಪಾರ್ಟನ್ನು ವ್ಲಾಗಿಗೆ ಹಾಕ್ತೇನೆ, ಆಯಿತಾ. ತುಂಬ ಚರ್ಚ್ ಮೆಂಬರ್ಸ್ ನೋಡ್ತಾರೆ ಈ ವ್ಲಾಗನ್ನು. ಸೊ ಅದರಿಂದ ಈಗ ನಾನು ಹಾಕೋದಿಲ್ಲ, ಎಲ್ಲ ಆಗಲಿ ಸಬ್ಮಿಟ್ ಮಾಡಿ ಆದ ಮೇಲೆ ಈ ಪಾರ್ಟ್ ಆಫ್ ವ್ಲಾಗ್, ಅಂದರೆ ಎಂತ ಇವಳು ಡ್ರೆಸ್ ಅಪ್ ಮಾಡ್ತಾಳೆ, ಎಲ್ಲಿ ನಾವು ಹೋಗ್ತೇವೆ, ಹೇಗೆ ಫೋಟೋ ತೆಗಿತೇವೆ ಅದೆಲ್ಲ ನಾನು ಮತ್ತೆ ಹಾಕ್ತೇನೆ. ಆಗಸ್ಟ್ ಎಂಡ್ ಒಳಗೆ ಕಲಿಸ್ಲಿಕ್ಕೆ ಫೋಟೋ. ಸೊ ಅದರ ನಂತರ ನಾನು ಈ ಪಾರ್ಟನ್ನು ಹಾಕ್ತೇನೆ, ನಾವು ಎಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಹೋಗ್ತೇವೆ ಎಲ್ಲ ನಾನು ಅದರ ನಂತರ ಹಾಕ್ತೇನೆ. ಹಾಯ್, ನಾನು ಡೈನೋಸಾರ್ ಮಾಡಿದೆ. ಡೈನೋಸಾರಸ್ ನಾಟ್ ಬ್ಯಾಡ್ ಮಗ, ಸ್ವಲ್ಪ ಕಾಣ್ತದೆ ಅದರ ಹಾಗೆವೆ, ನಾಟ್ ಬ್ಯಾಡ್, ಗುಡ್. But I don't like this. I painted myself. Very good. Because very good. I am so tall. Because ಟಾಲ್ ಇರುವುದಕ್ಕೆ ಸಹ ಪೇಂಟಿಂಗ್ ಮಾಡೋದಕ್ಕೆ ಸಹ ಎಂತ ಸಂಬಂಧ? See, we are both are tall. See, ಇಬ್ಬರು ಸಹ ಟಾಲ್ ಅಂತ. see. ಇನ್ನು ತೆಂಗಿನಕಾಯಿ ತೆಗಿಲಿಕ್ಕೆ ಹೋಗುವ ನಾವು ಊರಿಗೆ. Am I tall? ಎಂತೂ ಜನ ಸಿಕ್ಕುದಿಲ್ಲ ಅಲ್ಲ ತೆಂಗಿನಕಾಯಿ ತೆಗೆಯುವವರು. ನಾವಿಬ್ಬರು ಬರ್ತೇವೆ, ನಾವು ಟಾಲ್ ಆಗಿದ್ದೇವೆ ಅಂತ. Tall, ನಾನು tall. ಆಚೆ ಹೋದದ್ದು ಒಂದು ಶಾಪಿಂಗ್ ಸೆಂಟರ್ಗೆ, ಅಲ್ಲಿಂದ ಒಂದು ಒಳ್ಳೆ ಕ್ಯೂಟ್ ಆದ ಡ್ರೆಸ್ ಸಿಕ್ಕಿತ್ತು ಕಿಯಾರನ್ಗೆ. ಸೊ ಇದೊಂದು ವೈಟ್ ಡ್ರೆಸ್ ತಗೊಂಡೆ ಕಿಯಾರನ್ಗೆ, ಚರ್ಚಿಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ತುಂಬ ಕ್ಯೂಟ್ ಅನಿಸಿತು ಡ್ರೆಸ್. ಮತ್ತೆ ಎಂತ ತಂದೆ, ಮತ್ತು ಇದೊಂದು ಬ್ರೆಡ್ ತಂದೆ. ಮುಂಚೆ ವಾಸ್ ಬೇಕ್ರಿದು ಅನ್ಸ್ಲೈಸ್ಡ್ ಬ್ರೆಡ್ ಬರ್ತಿತ್ತಲ್ಲ, ಸ್ಲೈಸ್ ಮಾಡೋದು ಇಡೀ ಒಂದು ದೊಡ್ಡ ಲೋಫ್ ಆಫ್ ಬ್ರೆಡ್. ಸೊ ಅದು ತಗೊಂಡು ಬಂದೆ. ನೋಡಬೇಕು, ಆಫ್ಟರ್ ಲಾಂಗ್ ಟೈಮ್ ಇದು ಪರ್ಚೇಸ್ ಮಾಡೋದು ನಾನು. ಮತ್ತು ಸ್ವಲ್ಪ ದಾಲ್ ಎಲ್ಲ ತಗೊಂಡು ಬಂದೆ, ಕಾಳುಗಳು. ಮತ್ತು ಆಲ್ಮಂಡ್ ಆಯಿಲ್ ತಂದೆ ಕಿಯಾರಾಗಿ ಮಸಾಜ್ ಮಾಡಲಿಕ್ಕೆ. ಸೊ ಆಲ್ಮಂಡ್ ಆಯಿಲ್ ತಂದೆ, ಮತ್ತು ಕೋಲ್ಡ್ ಪ್ರೆಸ್ಡ್ ಮಸ್ಟರ್ಡ್ ಆಯಿಲ್ ತಂದೆ, ಮತ್ತು ಕೋಲ್ಡ್ ಪ್ರೆಸ್ಡ್ ಎಳ್ಳು ಎಣ್ಣೆ ತಂದೆ. ಈ ಕಟ್ ಮಾಡಿಬಿಡಕ್ಕ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ. ಇವತ್ತು ವೀಕೆಂಡ್, ಸ್ಯಾಟರ್ಡೆ ಮಾರ್ನಿಂಗ್ ನಿನ್ನೆ ನೀರು ದೋಸೆ ಎದ್ದಿತ್ತಲ್ಲ, ಖುಷಿ ಆಯಿತು ಗಂಡನಿಗೆ. ಇವತ್ತು ಸಹ ಬೇಕು ಅಂತೇಳಿ ಒಂದೇ ಹಠ, ಇವತ್ತು ಸಹ ನೀರು ದೋಸೆವೆ ನಮಗೆ. ಅದು ಎದ್ದದ್ದು ಖುಷಿಯಲ್ಲಿ 2 ದಿನ ನೀರು ದೋಸೆ. ಇವತ್ತು ಬೆವರಲ್ಲಿ ಸಹ ನೀರು ದೋಸೆ ಸ್ಮೆಲ್ ಬರ್ತದೆ ಅಂತ ನಿನ್ನೆಂದ ನಾನು ಮತ್ತೆ ವೀನಕ್ಕ ನೀರು ದೋಸೆ ತಿಂತಿದ್ದೆ. ಅಕ್ವೇರಿಯಂ ಕ್ಲೀನ್ ಆಗ್ತಾ ಉಂಟು, ಕ್ಲೀನ್ ಮಾಡ್ತಾ ಇದ್ದಾರೆ ಗಂಡ. ಕೊಕ್ಕೋದ ಅಕ್ವೇರಿಯಂ. ಇವತ್ತು ಸಹ ಸ್ವಲ್ಪ ಗ್ಲಾಸ್ ಅನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇವಳ ರೂಟೀನ್ ಮಾಡ್ತಿದ್ದಾಳೆ. ನಿನ್ನ ಗಿಡ ಮೊಟ್ಟೆ ಇಟ್ಟಿದ ಮಗ. ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ, ಅಂತ ಉಂಟು ಉಪ್ಪು ಹಾಕಿ. ಕ್ಲೀನ್ ಮಾಡಿ ಆಯ್ತು, ಈಗ ಫಿಲ್ ಮಾಡ್ತಿದ್ದಾರೆ ನೀರು. ಇವನ್ ಸೊಬ್ಬ ಕೇಳ್ತಿದ್ದಾನಲ್ಲ ಇವಳ ಸಂಭಾಷಣೆಗಳು. ಆಯ್ತು ಒಂದು ಗೋಟು ಬಾತಾ. ಅವನು ಉಪ್ಪು ತಿಂತಿದ್ದಾನೆ. ಅದು ಕ್ಲೀನ್ ಮಾಡ್ಲಿಕ್ಕೆ ಹಾಕಿದ್ದು ಹೇಳು. ಹೈಡ್ ಅಂಡ್ ಸೀಕ್ ಆಡ್ತಿದ್ದಾರೆ. ಅವನಿಗೆ ಆಗ್ಬೋದು, ಇದು ಯಾರಪ್ಪ ಹೊರಗೆ ಮಂಗ ಅಂತೇಳಿ.
ಕೊಕ್ಕೋದು ಕ್ಲೀನಿಂಗ್ ಎಲ್ಲ ಆಯ್ತು. ಕೊಕ್ಕೋ ಇಲ್ಲಿ ಬನ್ನಿ. ಫಿನಿಶ್. ಸ್ನಾನಕ್ಕೆ ಹೋಗುದ ಎಲ್ಲಿ? ಬೀಚಿಗೆ ಹೋಗುದಾ? ಆಲ್ರೆಡಿ ನೀರಲ್ಲಿ ಇದ್ದಾನೆ. ನಿನ್ನೊಂದು ಬೇರೆ ಮಾರೆ. ಆಚೆ ಎಲ್ಲಿಯ? ಬಾಳ್ಕೊಳೆ ಉಂಟಲ್ಲಿ. ಬೀಚ ಟಿಶ್ಯೂ ಅಲ್ಲದು ಉಪ್ಪು. ಮಧ್ಯಾಹ್ನದು ಲಂಚ್ಗೆ ಇವತ್ತು ಗ್ರೀನ್ ಮಸಾಲ, ಚಿಕನ್ ಗ್ರೀನ್ ಮಸಾಲ ಹಾಗೂ ಇಡ್ಲಿ ರೆಡಿಯಾಗಿದೆ. ಹೋಯ್ದ್ರಾಯ್ತು. ಎಂತ ಪ್ರಾಬ್ಲಮ್ ಅಂತ ಹೇಳು. ಅವಳು ಈ ಮನೆ ಬಿಟ್ಟು ಹೋಗ್ತಿದ್ದಾಳಂತೆ. ಯಾರ ಮನೆಗೆ ಹೋಗ್ತಿ ಮಗ? ಅಮ್ಮಮ್ಮ ಹೌಸ್ ಅಂದ್ರೆ ನನ್ನ ಮಮ್ಮಿ ಹೌಸ್ಗೆ ಹೋಗ್ತಾಳಂತೆ. ಯಾವ್ದ್ರಲ್ಲಿ? ಓಡೋದಲ್ಲಿ ಹೋಗ್ತೀಯಾ? ಯಾವ್ದ್ರಲ್ಲಿ ಹೋಗ್ತಿ? ಏನ್ ಮಗ ಜೀವನದಲ್ಲಿ ಡಿಗುಜ್ಜಾಗಿದೆ. ಬಾ ಬಾ ಡಿಗುಜ್ಜೆ ಸರಿ ಮಾಡುವ ಬಾ. ಎಂತಾಯ್ತು? ಪೆಟ್ಟಾಯ್ತಾ ಅತ್ತೆ ಒಟ್ಟಿಗೆ? ಎಂತಾಯ್ತು ಮಗ? ಪೆಟ್ಟಾಯ್ತಾ? ಹೋಗ್ತೀಯಾ? ಇವರೊಟ್ಟಿಗೆ ಹೋಗ್ತೀಯಾ? ಊಟ ಎಲ್ಲ ರೆಡಿ ಆಯ್ತು, ಇನ್ನು ಬ್ಯಾಟಿಂಗ್ ಮಾಡಿದ್ರೆ ಆಯ್ತು. ಯಾರ್ದೆಲ್ಲ ಇದು ಫೇವ್ರೆಟ್ ಕಾಂಬಿನೇಷನ್ ಕಮೆಂಟ್ ಮೂಲಕ ಹೇಳಿ. ಹೋಗೋದಕ್ಕಿಯಾ? ಬೀಚ್ 3 ಗಂಟೆ ಆಗ್ತಾ ಬಂತು. ನಾವು ಬೀಚಿಗೆ ಹೋಗ್ತಿದ್ದೇವೆ. ಕೈಮದಲ್ಲಿರುವ ಬೀಚಿಗೆ ಹೋಗ್ತಿದ್ದೇವೆ. ಬನ್ನಿ ಹೋಗುವ. ಈ ಸಮ್ಮರ್ಗೆ ಅಂತೂ ಹೇಳುದೇ ಬೇಡ, ಎಲ್ಲಿ ಸಹ ಹೊರಟು ಹೋಗ್ಲಿಕ್ಕೆ ಮನಸ್ಸೇ ಆಗುದಿಲ್ಲ. ಇಂಥ ಟೈಮಲ್ಲಿ ಬೀಚಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಆಡುವ ಅಂತೇಳಿ ಆಗ್ತದಲ್ಲ. ನಾವು ಸಹ ಎಲ್ಲ ಬೀಚಿಗೆ ಹೊರಟಿದ್ದೇವೆ. ದುಬೈಗೆ ತುಂಬಾ ವಿಸಿಟರ್ಸ್ ಪ್ಯಾಕೇಜಸ್ ಅಲ್ಲಿ ಎಲ್ಲ ಬರ್ತಾರಲ್ಲ, ಅವರಿಗೆ ಇಂಥ ಜಾಗಗಳಿಗೆಲ್ಲ ಕೊಂಡೋಗುದಿಲ್ಲ, ಖಾಲಿ ಫೇಮಸ್ ಇರುವ ಜಾಗಗಳಿಗೆ ಕೊಂಡೋಗ್ತಾರೆ. UAE ಅಂದ ಕೂಡ್ಲೆ ಮಂಡೆಗೆ ಬರುದು ಅಲ್ಲೆಲ್ಲ ಮರಳೇ ಅಲ್ಲ ಮಾರೆ, ಶೆಕೆ ಮರಳು ಅಷ್ಟೇ ಅಂತೀಲಿ. ಆದ್ರೆ UAE ಅಲ್ಲಿ ಸಹ ಇಂಥ ಒಳ್ಳೆ ಸೀನಿಕ್ ಜಾಗ ಉಂಟಾಯ್ತಾ. ನಮ್ಮ ಊರಲ್ಲೆಲ್ಲ ಹೇಗೆ ಒಳ್ಳೊಳ್ಳೆ ಸೀನರಿ ಉಂಟು, ಹಾಗೇನೆ ಇಲ್ಲಿ ಸಹ ಒಳ್ಳೊಳ್ಳೆ ಸೀನರಿ ಉಂಟು. ಒಂದೇ ಮಿಸ್ಸಿಂಗ್ ಆಯ್ತಾ, ಊರಲ್ಲಿ ಗುಡ್ಡೆಗಳಲ್ಲೆಲ್ಲ ಹಸಿರು ಬಣ್ಣ ಇರ್ತದೆ, ಎಲ್ಲ ಗಿಡಗಳೆಲ್ಲ ಇದ್ದು ಇನ್ನೂ ಚಂದ ಕಾಣ್ತದೆ. ಆದ್ರೆ ಇಲ್ಲಿ ಆ ಗಿಡಗಳೆಲ್ಲ ಇಲ್ಲ, ಖಾಲಿ ಗುಡ್ಡೆಗಳು. ಆದ್ರೆ ಇಷ್ಟೇ ಸಾಕಲ್ಲ ಮರೆ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ. ಅಂತೂ ಇಂತೂ ಬೀಚ್ ಹತ್ರ ಬಂದೆವು. ಅಕ್ಕಪಕ್ಕ ಕಾಣುದು ಎಲ್ಲ ಲೋಕಲ್ಸ್ ನವರ ಮನೆ. ಗಾಳಿ ತೆಗಿತಾ ಇದ್ದಾರೆ. ಇದುವೇ ನಮ್ಮ ಫೇವ್ರೆಟ್ ಸ್ಪಾಟ್. ಬೀಚಿಗೆ ಹೋಗ್ಬೇಕಾದ್ರೆ ಇಲ್ಲೇ ಬರುದು ನಾವು. ಸ್ವಲ್ಪ ಖಾಲಿ ಹೆಚ್ಚು ಜನ ಎಲ್ಲ ಇಲ್ಲ. ಮತ್ತೆ ನಾವೇ ಯಾರ್ಸಿಲ್ಲ, ಯಾಕಂದ್ರೆ ಆಫ್ ರೋಡಿಂಗ್ ತುಂಬ ಮರಳಿದ್ದ ಕಾರಣ ಎಲ್ಲ ಗಾಡಿ ಇಲ್ಲಿ ಬರಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಸ್ವಲ್ಪ ಜನ ಇರ್ತಾರೆ. ಆರಾಮ್ಸೆ ನಮಗೆ ಬೇಕಿದ್ದ ರೀತಿಯಲ್ಲಿ ಆಡಿ ಎಂಜಾಯ್ ಮಾಡಿ ವಾಪಸ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಹೋಗ್ಬೋದು. ಗಮ್ಮತ್ತು. ಕಿಯಾರ ಆಗದಿಂದಲೇ ಬಕೆಟ್ ಹಿಡಿದು ನಿಂತಿದ್ದಾಳೆ. ಇನ್ನು ನೀರಿಗೆ ಹೋಗುದು ಅಂತೇಳಿ ಮನೆಯಿಂದಲೇ ಬಕೆಟ್ ಹಿಡಿದು ಬಂದಾಳೆ. ಎಲ್ಲಿ ಮಗ ಬಾತ್ರೂಮ್ ಹೋಗ್ಲಿಕ್ಕೆ? ಸ್ವಿಮ್ ಮಾಡ್ಲಿಕ್ಕೆ ಬಂದದ? ಸರಿ ಪ್ರಾಕ್ಟೀಸ್ ಮಾಡು, ಡೀಪ್ ಹೋಗ್ಬೇಡ. ಹೋಗ್ವಿ. ಮರಳಿಗೆ ಬರುವ ಮುಂಚೆ ಗಾಡಿಯ 4 ಟೈರ್ದು ಸಹ ಗಾಳಿ ತೆಗೆಯುವುದು ವೆರಿ ಇಂಪಾರ್ಟೆಂಟ್. ತೆಗೆಯೋದಿಲ್ಲದ್ರೆ ಏನಾಗುದಿಲ್ಲ, ಅಲ್ಲೇ ಸಿಕ್ಕೇ ಬೀಳ್ತೇವೆ ಅಷ್ಟೇ. ನೀನ್ ಸಹ ವಿಡಿಯೋ ತೆಗಿತಿದ್ದೆ. ಡ್ಯಾಶ್ ಆಯ್ತು ನಮ್ಮ ವಿಡಿಯೋಸ್. ಇವಳೇನು ಸ್ಯಾಂಡ್ವಿಚ್ ಆಗಿದ್ದಾಳೆ.
ಬಾಲ್ದಿ ಹಿಡಿದುಕೊಂಡು ನಿನ್ನ ಪಕ್ಕದಲ್ಲಿರುವ ಕಸ್ಟಮರ್. ಹಿಡೀರಾ ಹಿಡೀರಾ ಹಿಡೀರಾ, ಚಟ್ಟ ಮಾಡಿ ಹಾಕ್ತೀರಾ, ಹಿಡೀರಾ ಹಿಡೀರಾ. ಯಾರದಲ್ಲಿ ಗಟ್ಟಿ ಹಿಡಿಯಾ ನೀ. ಅವಳು ಬಿದ್ರೆ ಸಹ ಚಿಂತಿಲ್ಲ, ಬಾಲ್ದಿ ಬೀಳ್ಬಾರ್ದು ಅಷ್ಟೇ. ಗಟ್ಟಿ ಹಿಡ್ದಿದ್ದಾಳೆ. ಚಿನ್ನು ಬಿದ್ರೆ ಚಿಂತಿಲ್ಲ, ಬಕೆಟ್ ಬೀಳ್ಬಾರ್ದು. സ്വാമി ദേവ ദേവ മണ്ടേ പുറം പിടിച്ചു. ಮುಟ್ಟಿದೆವು. ಬರ್ಲಿ ಬರ್ಲಿ ಬರ್ಲಿ. 1 by 1. 1 2 3 ಬಕೆಟ್ ಸಹ ಬಂತು. ಶಾರ್ಕ್ ಬಂತು, ಬೇಬಿ ಶಾರ್ಕ್. ನೀ ಎಂತ ಮನೆಯಲ್ಲಿ ನೀರ್ದು ಕೊರತೆ ಉಂಟಾ? ನೀರು ಕೊಂಡೋಗ್ಲಿಕ್ಕೆ ಬಂದದ? ತುಂಬಾ ಚಂದವಾದ ಸೀಶೆಲ್ಸ್ ಉಂಟು ಇಲ್ಲಿ. ವೀಣಕ್ಕ ನಿಮ್ಗೆ ಒಂದು ಬೇರೆ ಮಾಡಿದೆ ಬೋನಿ. ಅದು ಹಾಕ್ಲೇ ಅಲ್ಲ. ಫ್ಲೆವಿ ಬಾಯಿ ಹೋದ್ರು. ಗೋಳಿ ನಿಮ್ಮ ಫಸ್ಟ್ ಬೋನಿ ಮಾಡಿದೆ. ಹೋದ್ಲು 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 ಬಕೆಟ್ ಹಿಡಿದುಕೊಂಡು. ಇಲ್ಲ, ನಾವೇ ಒಂದೊಳ್ಳೆ ಪ್ರೈವೇಟ್ ಬೀಚ್ ಆಗಿ ಒಂದೇ ಗಾಡಿ ಇರುದು ನಮ್ಮದು ಹಾಗೂ ಬೀಚ್. ಬೀಚ್ ಟಾಯ್ಸ್ ಬಂತು. ಯಾರಾದ್ರು ಬೀಚ್ ಟಾಯ್ಸ್ ಡೀಪ್ ಇದ್ದಾಗ ಉಂಟಲ್ಲ? ಡೀಪ್ ಉಂಟಾ ಫ್ಲೆವಿಟಾ? ಡೀಪ್ ಉಂಟಾ? ಡೀಪ್ ಉಂಟಾ? ಇಲ್ಲ ಅಲ್ಲ. ಮರುವಾಯಿ ಲಾಸ್ಟ್ ಟೈಮ್ ಬೀಚಲ್ಲಿ ಒಳ್ಳೆ ಮರುವಾಯಿ ಹಿಡಿದಿದ್ದೆವು. ಮರುವಾಯಿ ಸಿಕ್ಕಿತ್ತು ನಮ್ಗೆ ಫ್ರೀ ಝೋನ್ ಅಲ್ಲಿ. ಹಂಬ್ರಿಯಾ ಬೀಚ್ ಅಲ್ಲಿ ಹೋದಾಗ ಅಲ್ಲಿ ನಮ್ಗೆ ಮರುವಾಯಿ ಸಿಕ್ಕಿತ್ತು. ಉಂಟಾ? ಕಲ್ಲಿದ್ರೆ ಬರುದಿಲ್ಲವೇನ? ಹೀಗಿದ್ರೆ ಬರುದಿಲ್ಲ. ಕಲ್ಲು ಕಲ್ಲು ಕಲ್ಲು. ಹೌದು. ಪೀಸ್ಫುಲ್ ಅಲ್ಲ ನೋಡುವಾಗಲೇ. ಮಂಡೆಯಲ್ಲಿದ್ದ ಮೆದುಳು ಸುಮ್ಮನೆ ಇಡ್ಲಿ ತಿಂದದಲ್ಲ ನಾ. ಇಡ್ಲಿ ತಿಂದ್ರೆ ಹಾಗೆ ಮಂಡೆ ಸ್ವಲ್ಪ ವರ್ಕ್ ಆಗುದಿಲ್ಲ. ಫೇಸಿಗೆ ಸಹ ಒಳ್ಳೆ ಅಲ್ಲ ಇದು? ಹೌದು, ನೀರು ಒಳ್ಳೆ. ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆದ್ರೆ ನೋಡುವ. ವೀಣಕ್ಕೆ ಎಲ್ಲಿದ್ದಾರೆ? ವೀಣಕ್ಕೆ ಎಂತ ಮಾಡುದು? ಅವ್ರದ್ದು ಬಿಸ್ನೆಸ್. ಹೆಲ್ಪ್ ಕಿಯಾರಾ, ಹೆಲ್ಪ್ ಹೆಲ್ಪ್. ಮಾಡ್ಬೇಡಿ. ನಾವು ಕಿಯಾರಾ ಸ್ವಿಮ್ಮಿಂಗ್ ಕಲಿತಿದ್ದಾಳಲ್ಲ, ನೀವು ಡೀಪ್ ಅಲ್ಲಿವರೆಗೆ ಹೋಗಿ ಬನ್ನಿ, ಅವಳು ಬಚಾವ್ ಮಾಡ್ತಾಳೆ. ಮಗಳು ದೊಡ್ಡವಳಾದ್ಲು, ಬಚಾವ್ ಮಾಡ್ತಾಳೇನು? ನೀನಂತ ನರ್ತೆ ಹುಡುಕುದ? ಕಣ್ಣು ಉರಿತದೆಯಾ? ಭಯಂಕರ ಉಪ್ಪುಂಟು. ಆಯ್ತ್ಯಾ ನೀವೇ ಇಂಟೆಲಿಜೆಂಟ್. ನಾನು ಫೋನ್ ಇಟ್ಟು ಬರ್ತೇನೆ. ಫ್ಲೆವಿಟಾ ನಂಗೆ ಗೋಲ್ಡ್ ಗಿಫ್ಟ್ ಮಾಡಿದ್ಲ ಆಯ್ತಾ? ಫ್ಲೆವಿಟಾ ಹೇಳಿದ್ಲು ನೀನು ಇಟ್ಟುಕೋ ಅಂತೇಳಿ ಖುಷಿಯಲ್ಲಿ. ಫ್ಲೆವಿಟಾನ ಬರ್ಡೇ ಕೇಕ್ ಇಲ್ಲೇ ತಂದೇವೆ. ಎಲ್ಲರೂ ಸಹ ಒಟ್ಟಿಗೆ ಸಮುದ್ರ ನೋಡಿಕೊಂಡು ಕಟ್ ಮಾಡಿ ತಿನ್ನುವ ಅಂತಿಲ್ಲ. ಅಂದರೆ ಸಮುದ್ರ ನೋಡುವಾಗ ಒಳ್ಳೆ ಆಗ್ತದಲ್ಲ. ಸೊ ನಾವು ತಂದಿಟ್ಟಿದ್ದೇವೆ. ಕಿಯಾರ ಸ್ವಲ್ಪ ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದ್ದಾಳೆ, ತೋರಿಸ್ತೇನೆ. ಬರ್ಡೇ ಕೇಕ್ ಫ್ಲೆವಿಟಾ ಮೇಲೆ ಒಂದು ಮುತ್ತು ಹಾಕಿದಾಳೆ, ಅದು ಖುಷಿ ಆದ ನನ್ನ ಮಗಳದು. ಕೂತ್ಕೋ ಮಗ ನೀನ್ ಸಹ ಬದಿಯಲ್ಲಿ.
ಮುತ್ತುದು ಡೀಲರ್ ಇವರೇ. ನಿಮ್ಗೆ ಮುತ್ತು ಮಿಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ವೀನಕ್ಕ. ಒಂದು ಶೆಲ್ ಇತ್ತ, ಅದನ್ನು ಅಂಟಿಸ್ತಿದ್ದಾಳೆ ಅವಳು. ಸಾಕು ಮಗ, ಇಷ್ಟು ಕೆಲಸ ಮಾಡಿದ್ಯಲ್ಲ ನೀನು. ಮುತ್ತು 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 ರತ್ನದು ಕೇಕ್. ಬನ್ನಿರೋ ಕೇಕ್ ಕಟ್ ಮಾಡಿ. ಹ್ಯಾಪಿ ಡೇ ಟು ಯು. ಹ್ಯಾಪಿ ಬರ್ಡೇ. ಅವಳಿಗೆ ಸಹ ಮನಸ್ಸು ಬರ್ಲಿಲ್ಲ. ಟು ಯು. ಕೇಕ್ ತಗೊಳ್ಳಿ. ಕೇಕ್ ಎಲ್ಲ ಹಾಕ್ತಾರಲ್ಲ ಮುಖಕ್ಕೆ, ಅದಕ್ಕೆ ಅವಳು ಹೇಳುದು. ಆಯ್ತಲ್ಲ, ಹೂ ಮಾಡ್ಲೇ ಇಲ್ಲ. ಮುತ್ತುದು ಕ್ಯಾಂಡಲ್. ಹ್ಯಾಪಿ ಬರ್ಡೇ. ಹಾಕ್ಬೇಡ. ನಾನಂದ್ರೆ ಡಯಟ್ ಅಲ್ಲಿ ಇದ್ದೇನೆ. ಆಕ್ಟಿಂಗ್ ಮಾಡ್ತೇನೆ. ನಂಗೆ ಡಯಟ್, ನಾನು ಹೆಚ್ಚು ಸ್ವೀಟ್ ಬೇಡ. ಕ್ರೀಮಲ್ಲಿ ಕ್ರೀಮ್ ಉಂಟು. ಬೇಡ ತುಂಬಾ ಫೋರ್ಸ್ ಮಾಡ್ತಿದ್ದಾಳೆ. ಬೇಡ ನಾವಂದ್ರೆ ಕೇಕ್ ಸ್ಮ್ಯಾಶ್ ಆಯ್ತಣ್ಣ. ಸುರೇ 4 ಪಿಂಪಲ್ ಇತ್ತು, ನಾಳೆ 8 ಬೀಳ್ತದೆ. ಸಣ್ಣ ಸಣ್ಣ. ಓ, you born up and brought up in US. So okay, yeah, son. You know, son is back, you know. ಮಾಡ್ತಿದ್ದಾಳೆ ಅಂದ್ರೆ ನಾನು ತುಂಬಾ ಬಿಳಿ ಅಲ್ಲ, ಸ್ಕ್ರಬ್ ಮಾಡ್ತಿದ್ದಾಳೆ. ಟ್ಯಾನ್ ಬೇರೆ ಕೇಳು. ನನ್ನಂತ ಕಲರ್ ಮನೆಯಲ್ಲಿ ಕುತ್ಕೊಂಡು ಸಹ ಟ್ಯಾನ್ ಆಗುದಾ ನಾನು? ಹಾಗಾದ್ರೆ ಸರಿ ಉಜ್ಜು, ಸರಿ ಬಿಳಿ ಆಗ್ಬೇಕು. ನಾನು ಸರಿ ಬಿಳಿ ಇದ್ದೇನೆ, ಖಾಲಿ ಟ್ಯಾನ್ ಆದದ್ದು. ನಾನು ಕಪ್ಪಲ್ಲ, ಹಾಗಾದ್ರೆ ಟ್ಯಾನ್ ಆದದ್ದು. ಐ ಆಮ್ ಜಸ್ಟ್ ಟ್ಯಾನ್, ಯು ನೋ, ಐ ಹ್ಯಾವ್ ಜಸ್ಟ್ ಟ್ಯಾನ್ಡ್. ತಿರುಗಿ ಎಲ್ಲ ಆಯ್ತು. ಈಗ ಗಾಳಿ ಹಾಕುವ ಸಮಯ. ಗಾಳಿ ಹಾಕ್ತಿದ್ದಾರೆ ಟೈರ್ಸ್ಗೆ. ಆಗ ಗಾಳಿ ತೆಗ್ದಿದ್ದೇವಲ್ಲ ಮರಳಲ್ಲಿ ಹೋಗುವಾಗ, ಈಗ ಪುನಃ ಗಾಳಿ ಫಿಲ್ ಮಾಡಬೇಕು. ಜಾಸ್ತಿಲ್ಲ, ಕತ್ತಲೆ ಉಂಟು. ಆಫ್ ರೋಡಿಂಗ್ ಮಾಡೋದಂದ್ರೆ ನಮಗೆ ಒಂದು ಹಾಬಿ ಇದ್ದಾಗ ಆಯ್ತಾ. ನಮ್ಗೆ ಇಷ್ಟಪಟ್ಟ ಕೆಲಸ ಎಷ್ಟು ಕಷ್ಟ ಇದ್ರೆ ಸಹ ನಾವು ಮಾಡ್ತೇವಲ್ಲ. ಆಫ್ ರೋಡಿಂಗ್ ಹೋಗುದು ಅಷ್ಟು ಸುಲಭ ಅಲ್ಲ ಆಯ್ತಾ. ತುಂಬಾ ಕೆಲಸ ಉಂಟು. ಫಸ್ಟ್ಗೆ ಗಾಳಿ ತೆಗಿಬೇಕು, ಆನಂತರ ಎಲ್ಲ ಆದ್ಮೇಲೆ ಸಾಕಾದ ಮೇಲೆ ಕೆಳಗಿಳಿದು ಗಾಳಿ ಆಗ್ಬೇಕು. ಅದೊಂದು ದೊಡ್ಡ ಟಾಸ್ಕ್. ಅದ್ ಖಾಲಿ ಏರಿಯಾ, ಶಾಂತ ಏರಿಯಾ, ಯಾರ್ಸ ಇಲ್ಲ, ಲೈಟ್ಸ್ ಎಲ್ಲ, ಖಾಲಿ ನಾವಿದ್ದೇವೆ. ಶಾಂತ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಗಾಳಿ ಬಂದ್ರೆ ಸಹ ಹೆದರಿಕೆ ಆಗ್ತದೆ. ಬೀಚಿಗೆ ಹೋಗುದಂತ ಹೇಳುವಾಗ ಬೀಚಿಂದ ಬಂದ ಮೇಲೆ ಕೆಲಸ ನೆನಸುವಾಗಲೇ ಬೀಚಿಗೆ ಹೋಗುದು ಬೇಡ ಅಂತೇಳಿ ಆಗ್ತದೆ. ಒಂದು ಲೋಡ್ ಬಟ್ಟೆ ಬಿದ್ದಿದೆ ಬಾತ್ರೂಮಲ್ಲಿ, ಎಲ್ಲ ವಾಶ್ ಮಾಡಲಿಕ್ಕೆ. ಡೈರೆಕ್ಟ್ ವಾಷಿಂಗ್ ಮೆಷಿನ್ಗೆ ಸಾಕ್ಲಿಕ್ಕೆ ಆಗುದಿಲ್ಲ. ಎಲ್ಲದರಲ್ಲಿ ಒಂದೊಂದು ಕೋಣಿ ಸ್ಯಾಂಡ್ ಉಂಟು ಎಲ್ಲರ ಬಟ್ಟೆಯಲ್ಲಿ, ಅಷ್ಟು ಆಡಿದ್ದೇವೆ ನಾವು. ಸೊ ಕೆಲವರು ಇದನ್ನೇ ನೆನೆಸಿ ಬೀಚಿಗೆ ಹೋಗುದಿಲ್ಲ. ಅದು ಕೆಲಸ ಉಂಟಲ್ಲ ಬೀಚಿಂದ ಬಂದ ಮೇಲೆ ತುಂಬ ಇರ್ತದೆ. ಬಾತ್ರೂಮಲ್ಲಿ ಸಹ ಮರಳು, ಇಡೀ ಮನೆಯಲ್ಲಿ ಸಹ ಮರಳು, ಎಲ್ಲರ ಕಾಲ್ದಡಿ, ಬಟ್ಟೆ, ಗಾಡಿ, ಎಲ್ಲ ಕಡೆ ಮರಳು ಮರಳು ಮರಳೇ. 1-2-3 ದಿನ ಇರ್ತದೆ ಹಾಗೆ. ಸೊ ಅದನ್ನೆಲ್ಲ ಈಗ ಕ್ಲಿಯರ್ ಮಾಡಬೇಕು. ರವಿಟನ ಬರ್ಡೇಗೆ ಡೆಕೋರೇಷನ್ ಆಗ್ತಾ ಉಂಟು. ಡೆಕೋರೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಸೇರಿ. ಹಾಗೂ ಕೇಕ್ಸ್ ಆರ್ಡರ್ ಮಾಡಿದ್ದೇನೆ. ಕೇಕ್ ಈಗ ಒಂದು ಅರ್ಧ ಗಂಟೆಯಲ್ಲಿ ಬರ್ತದೆ ಕೇಕ್ಸ. ಸೊ ಡೆಕೋರೇಷನ್ ಆಯಿತು, ಕೇಕ್ ಆಯಿತು, ಗಿಫ್ಟ್ ಸಹ ರೆಡಿ ಉಂಟು. ಸೊ ಅವಳ ಬರ್ಡೇ ಸೆಲೆಬ್ರೇಷನ್ದು ವ್ಲಾಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಷ್ಟರಿಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.